ನರ್ಸರಿಗೆ ಹೋಗಿ ಪ್ಲ್ಯಾಂಟ್ಸ್ಗಳು ತೊಗೊಂಬರೋಣ ಅಂದ್ಕೊಂಡಿದ್ದೆ. ಬಟ್ ನನ್ನ ಮಗಳು ಕಟ್ಕೊಂಡು ನಾನು ಹೋಗಿ ಪ್ಲ್ಯಾಂಟ್ಸ್ ಇವೆಲ್ಲ ಎತ್ಕೊಂಬರೋದು ಅಸಾಧ್ಯ ಅನಿಸ್ತು. ಅದಕ್ಕೆ ಆನ್ಲೈನ್ ಟ್ರೈ ಮಾಡೋಣ ಅಂತ ಹೇಳಿ ಉರ್ವನಲ್ಲಿ ಆರ್ಡರ್ ಮಾಡಿದ್ದೆ. ಇವಾಗ ವಿಂಟರ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಸೇಲ್ ನಡೀತಾ ಇತ್ತು. ಸೊ ಅದನ್ನೇ ಆರ್ಡರ್ ಮಾಡಿದ್ದೆ. ವಿಂಟರಲ್ಲಿ ಬರುತ್ತೋ ಇಲ್ವೋ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಈ 5 ಪ್ಲ್ಯಾಂಟ್ಸ್ ಬಂತು. ಎಲ್ಲದರಲ್ಲೂ ಫ್ಲವರ್ ಇತ್ತು. ನೋಡಿ ತುಂಬ ಖುಷಿ ಆಯಿತು. ಹೂ ಬಿಟ್ಟಿರೋ ಗಿಡಗಳು ನೋಡೋಕ್ಕೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಹಾಗೆ ಆ ಮಿಡಲ್ ಒಂದು ಇಟ್ಟಿರೋದು ಮಾತ್ರ ಯಾಕೆ ಡೆಕೋರೇಟ್ ಆಗಿದೆ, ಬೇರೆವೆಲ್ಲ ಹಾಗೆ ಇದೆಯಲ್ಲ ಅಂತ ಅಂದ್ಕೊಂಡ್ರೆ ನಾನು ಮದುವೆಗೆ ಹೋಗೋಣ ಅಂತಿದ್ದೆ. ಸೊ ಅದಕ್ಕೆ ಈಗ ನಾರ್ಮಲಾಗಿ ಬೊಕ್ಕೆ ಎಲ್ಲ ಕೊಟ್ಟರು ಒಂದು 2-3 ಡೇಸ್ ಇರುತ್ತೆ, ಆಮೇಲೆ ಕೊಳ್ತೋಗುತ್ತೆ. ಅದಕ್ಕೆ ಈ ಥರ ಗಿಡ ಕೊಟ್ಟರೆ ಅದು ತುಂಬ ದಿನವೂ ಇಡ್ಬೋದು, ಕ್ರಿಯೇಟಿವ್ ಆಗೂ ಇರುತ್ತೆ ಅಂತ ಹೇಳಿ ನಾನು ಅದಕ್ಕೆ ಹಾಗೆ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ಅದಕ್ಕೆ ಡೆಕೋರೇಟ್ ಮಾಡಿದ್ದೀನಿ. ಅದಕ್ಕೆ ನಾನು ಈ ಜೂಟ್ ರೋಪ್ ತೊಗೊಂಡು ಅದಕ್ಕೆ ಸುತ್ತ ಅಂಟಿಸಿದ್ದೀನಿ. ಆ್ಯಕ್ಚುಲಿ ಬೇರೆ ಇದಕ್ಕೂ ಸ್ವಲ್ಪ ದೊಡ್ಡ ಪಾಟ್ ತೊಗೊಂಡು ಅದಕ್ಕೆ ಅಂಟಿಸಿದ್ರೆ ರೀಯೂಸ್ ಮಾಡ್ಬೋದು. ನಾನಿಲ್ಲಿ ಟೈಮ್ ಇರಲಿಲ್ಲ, ಸೊ ಅದಕ್ಕೆ ಡೈರೆಕ್ಟ್ ಅಂಟಿಸಿದೆ. ಆಮೇಲೆ ಅದು ಹ್ಯಾಂಗಿಂಗ್ ಸ್ವಲ್ಪ ನಮಗೂ ಕ್ಯಾರಿ ಮಾಡೋಕ್ಕೆ ಈಸಿ ಆಗಲಿ, ಹಿಡ್ಕೊಳಕ್ಕೂ ಆಗಲಿ, ನೋಡೋಕ್ಕೂ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಎಂಬ್ರಾಯ್ಡ್ರಿ ರಿಂಗ್ನ ನಾನು ಇದಕ್ಕೆ ಕಟ್ಟಿದ್ದೀನಿ. ಸೈಡಿಗೆ ತೂತ ಮಾಡಿ ಒಂದು ದಬ್ಬಣದಿಂದ ಪ್ಲಾಸ್ಟಿಕ್ನ ತೂತ ಮಾಡಿ ಅದ್ರಲ್ಲಿ ದಾರ ಹಾಕಿ ಕಟ್ಟಿದ್ದೀನಿ. ಅದಕ್ಕೆ ಮತ್ತು ಗೋಲ್ಡ್ ಲೇಸ್ ಎಲ್ಲ ಹಾಕಿ ಮತ್ತು ಇದ್ರದ್ದೇ ಜೂಟ್ ರೋಪಿಂದನೇ ಫ್ಲವರ್ ಮಾಡಿ ಮಿಡಲಲ್ಲೆಲ್ಲ ಅಂಟಿಸಿದ್ದೀನಿ. ಇನ್ನೂ ಕ್ರಿಯೇಟಿವ್ ಆಗಿ ಬೇರೆ ಬೇರೆ ಥರ ಡೆಕೋರೇಟ್ ಮಾಡ್ಬೋದು. ಇನ್ನೂ ಬೇರೆ ಥರ ನೋಡಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸ್ತೀನಿ. ಮತ್ತು ಪ್ಲ್ಯಾಂಟ್ಸ್ ಕೂಡ ತುಂಬ ಚೆನ್ನಾಗಿ ಕಂಡೀಷನಲ್ಲಿ ಬಂತು. ಒಂದೇ ದಿನದಲ್ಲಿ ಡೆಲಿವರಿ ಆಯಿತು. ನಿಮಗೂ ಬೇಕು ಅನಿಸಿದ್ರೆ ಆರ್ಡರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.